ಅದೇ ಸಿದ್ದಪ್ಪ ಅಂತ ಹೇಳಿ ಹಾ ಇಲ್ಲಿ ಸಿವಿಲ್ ಪೊಲೀಸರು ಅಡ್ಡ ಹಾಕಿದ್ರು ನಮ್ ಗಾಡಿನ ಯೂನಿಫಾರ್ಮ್ ಹಾಕಿದ್ದೀನಿ ಪ್ಯಾಂಟ್ ಹಾಕಬೇಕಂತ ಹೇಳ್ತಾರೆ ಅವ್ರು. ಹೌದು, ಪ್ಯಾಂಟ್ ಶರ್ಟ್ ಎರಡು ಹಾಕೊಬೇಕು. ಅಲ್ಲಿ ಸಿಟಿಲೆಲ್ಲ ಹಾಕ್ಬೇಕಾದ್ರೆ ಓಡ್ಸಲ್ಲ, ಅದಕ್ಕೆ ಹೇಳಿದೆ. ಪ್ಯಾಂಟ್ ಹಾಕಿಲ್ಲ ಸರ್ ನಾನು. ಏನಣ್ಣ? ಪ್ಯಾಂಟ್ ಹಾಕಿದಿಲ್ಲ, ಡ್ರೆಸ್ ಮಾತ್ರ ಹಾಕಿದ್ದೆ ಸರ್ ನಾನು. ಇಲ್ಲ, ಪ್ಯಾಂಟ್ ಶರ್ಟ್ ಎರಡು ಕಾಕಿ ಅಂಡ್ ಕಾಕಿ ಹಾಕ್ಬೇಕು, ಇಲ್ಲ ವೈಟ್ ಅಂಡ್ ವೈಟ್ ಹಾಕ್ಬೇಕು. ವೈಟ್ ಅಂಡ್ ವೈಟ್ ಅದೇ ಕಂಪ್ನಿಗೆ ಹಾಕ್ತಿದ್ದೆ ಸರ್. ನಾ ಇಲ್ಲಿ ಊರಿಗೆ ಬಂದಿದ್ದೆ. ಅಣ್ಣ ನೀನ್ ಎಲ್ಲಾನು ಓಡಾಡು, ಹಾ ಸರ್. ಯೂನಿಫಾರ್ಮ್ ಅಂತ ವಿಚಾರ ಬಂದ್ರೆ ಹಾ ಸರ್. ಕಾಕಿ ಅಂಡ್ ಕಾಕಿ ಹಾಕ್ಬೇಕು, ವೈಟ್ ಅಂಡ್ ವೈಟ್ ಹಾಕ್ಲೇಬೇಕು. ಅವ್ರು ಮಾತಾಡ್ತಾರಂತ ಸರ್, ಕೊಡ್ತೀನಿ ಮಾತಾಡ್ತೀನಿ ಸರ್. ಕೊಡಿ. ಹಲೋ ಸರ್, ಯಾರು ಹೇಳಿ. ಹಲೋ ಸರ್, ಹೇಳ್ರಿ, ಯಾರು ಮಾತಾಡಿದ? ನಾವು ಡ್ರೈವರ್ ಅಸೋಸಿಯೇಷನ್ ಅವರು. ಹಲೋ 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 ಹಾ ಹೇಳಿ ಸರ್. ಬ್ರದರ್ ಹೇಳ್ರಿ, ಅವ್ರದ್ದು ಯೂನಿಫಾರ್ಮ್ ಮೇಲೆ ಹಾಕಿದಾರೆ, ಕೆಳಗೆ ಹಾಕಿಲ್ಲ. ಗೊತ್ತಾಯ್ತು ಹೇಳ್ದೆ, ಕಾಕಿ ಅಂಡ್ ಕಾಕಿ ಹಾಕ್ಬೇಕು, ವೈಟ್ ಅಂಡ್ ವೈಟ್ ಹಾಕ್ಬೇಕು ಅಂತ. ಹಲೋ, ನೀವ್ ಯಾರು? ಹಲೋ ಹಲೋ, ಹಲೋ. ಅಕ್ಕಿ ಅಂತ ಮಾತಾಡೋದು. ಹಾ ಮೇಡಮ್, ಹೇಳಿ ಮೇಡಮ್. ಅದೇನು ಅಸೋಸಿಯೇಷನ್ ಏನಿದೆ ಅಂತ ನಿಮ್ಮದ್ರಾಗ ಯೂನಿಫಾರ್ಮ್ ಎಲ್ಲ ಬೋರ್ಡಿಗೆ ಹೆಂಗ್ ಹಾಕ್ತಾರ? ನೀಲಿ ಪ್ಯಾಂಟ್ ವೈಟ್ ಶರ್ಟ್ ಹಾಕ್ತಾರ? ಮಾತಾಡಿ ಮೇಡಮ್. ಹೇಳ್ರಿ, ನನಗ್ ಗೊತ್ತಿಲ್ಲ. ನಾವು ವೈಟ್ ಅಂಡ್ ವೈಟ್ ಕೇಳಿದ್ವಿ. ಇಲ್ಲ, ನಮ್ ಬೆಂಗಳೂರಾಗ ಹಿಂಗಿಲ್ಲ ಅಂತಾರ. ಆಮೇಲೆ ಇವ್ರು ಏನಂತಾರ, ಸಿವಿಲ್ ಪೊಲೀಸರು ಹಾಕಂಗಿಲ್ಲ ಫೈನ್, ಟ್ರಾಫಿಕ್ ಪೊಲೀಸರು ಅಷ್ಟೇ ಹಾಕ್ಬೇಕಂತಾನ. ಅದಕ್ಕೆ ನಿಮ್ಮಲ್ಲಿ ಬೆಂಗಳೂರದಾಗ ಟ್ರಾಫಿಕ್ ಪೊಲೀಸರು ಅಷ್ಟೇ ಹಾಕ್ತಾರ, ಸಿವಿಲ್ ನವ್ರು ಯಾರು ಹಾಕಲ್ಲ ಅಂದ್ರೆ ನಾವು ಟ್ರಾಫಿಕ್ ಪೊಲೀಸರು ಬಿಟ್ಟು ನಾವು ಹಾಕ್ಲಿಕ್ಕೆ ನಮ್ಗೇನು ಹುಚ್ಚ? ನಮ್ ಡಿಪಾರ್ಟ್ಮೆಂಟ್ ಗಳಿಂದ ನಾವ್ ಹಾಕ್ತಿವಿ. ಇವ್ ಹಿಂಗಂತಾರ, ಅಲ್ಲಿ ಬೆಂಗಳೂರದಾಗ ಹಂಗೆ ಐತಪ್ಪ. ಐತೆ. ನಾನೊಂದ್ 2 ನಿಮಿಷ ಮಾತಾಡ್ಬೋದು ಮೇಡಮ್? ಮಾತಾಡು, ನಮಗ್ ಗೊತ್ತಿಲ್ಲ. ಬೆಂಗಳೂರು ಸುದ್ದಿ ಮಾತಾಡ್ತಾರ ಅವರು, ನಮ್ಗ್ ಗೊತ್ತಿಲ್ಲ. ಹೇಳ್ರಿ ಮೇಡಮ್. RTO ರೂಲ್ಸ್ ಇರೋದು, ಹಾ ಸ್ಟೇಟ್ ಪರ್ಮಿಟ್ ಇದ್ರೆ ಅವ್ರು ಕಾಕಿ ಹಾಕ್ಬೇಕು, ಕಾಕಿ ಅಂಡ್ ಕಾಕಿ ಹಾಕ್ಬೇಕು. ಆಲ್ ಇಂಡಿಯಾ ಪರ್ಮಿಟ್ ಇದ್ರೆ ವೈಟ್ ಅಂಡ್ ವೈಟ್ ಹಾಕ್ಬೇಕು ಅಂತ RTO ರೂಲ್ಸ್ ಹೇಳುತ್ತೆ. ಆಕ್ಚುಲಿ ಇವರು ಮೇಲೆ ಕಾಕಿ ಪ್ಯಾಂಟ್ ಶರ್ಟ್ ಹಾಕೋದು, ಕೆಳಗಡೆ ಪ್ಯಾಂಟ್ ಬೇರೊಂದ್ ಹಾಕೋದು, ಅವೆಲ್ಲ ಹಾಕಂಗಿಲ್ಲ. ಅದನ್ನೇ ನಾನು ಅವ್ರಿಗೆ ಹೇಳಿದೀನಿ, ಹಂಗೆಲ್ಲ ಹಾಕಂಗಿಲ್ಲಪ್ಪ ಅಂತ. ಹೇಳಿ ಸರ್. ಅದೇ ಮೇಡಮ್ ಹೇಳಿದೀನಿ, ಹಂಗೆಲ್ಲ ಹಾಕಂಗಿಲ್ಲ ಅಂತ. ಫೋನ್ ನೋಡ್ರಿ, ಇವಾಗ ಪೊಲೀಸರಂದ್ರೆ ಎಲ್ಲಾರು 500,000 ರೂಪಾಯಿ ಕಟ್ಟಂಗಿಲ್ಲ. ರಿಕ್ವೆಸ್ಟ್ ಮಾಡಿದ್ರೆ ಬಿಡ್ತೀನಿ. ಇವನು ಇದೇ ಯೂನಿಫಾರ್ಮ್ ನಾವು ಬೆಂಗಳೂರದಾಗ ಇದ್ದೀನಿ, ನಾನು ಹಂಗಿದ್ದೀನಿ ಹಿಂಗಿದ್ದೀನಿ ಅಂತಂದ್ರ ಆಯ್ತಪ್ಪ, ನಿಮ್ಮವ್ರು ಯಾರನ್ನ ಹಚ್ಕೊಡಂತ. ಬೆಂಗಳೂರದಾಗ ಅಂತ ನಮಗ್ ಗೊತ್ತಿಲ್ಲ ಮೇಡಮ್. ಅದೆಲ್ಲ ಯಾರು ಕೇಳಲ್ಲ. ನಾನು ಹೇಳ್ತೀನಿ, ಕೊಡಿ ಮೇಡಮ್ ಅವ್ರಿಗೆ ಲೌಡ್ ಸ್ಪೀಕರ್ ಕೊಡಿ. ಲೌಡ್ ಸ್ಪೀಕರ್ ಇಟ್ಟಿನ ಆಮೇಲೆ ಏನಂತ ಸರ್ ಇವ್ರು, ಟ್ರಾಫಿಕ್ ಪೊಲೀಸರು ಅಷ್ಟೇ ಹಾಕೋದೈತೆ, ನೀವು ಹಾಕಂಗಿಲ್ಲ ಅಂತಾರ. ಕೊಡಿ ಮೇಡಮ್, ಹೇಳ್ತೀನಿ, ಅವ್ರು ಫೋನ್ ಕೊಡಿ, ಹೇಳ್ತೀನಿ. ಅಲ್ರಿ, ನೀವು ಈ ಕರ್ನಾಟಕದಲ್ಲಿ ನೀವು ದೊಡ್ಡ ಲಾರ್ಡ್ ಅನ್ಕೊಂಡ್ಬಿಟ್ಟಿದೀರ ನೀವು. ಅವ್ರ ಪೊಲೀಸ್ ಅವರು ಪಬ್ಲಿಕ್ ಸರ್ವೆಂಟ್. ಅವ್ರು ನಿಮ್ಗೆ ಕಾನೂನ್ ಬಗ್ಗೆ ಹೇಳಿದ್ರೆ ಆಯ್ತು ಬಿಡಿ ಮೇಡಮ್, ತಪ್ಪಾಯ್ತು, ಇನ್ನೊಂದ್ಸರಿ ಹಿಂಗ್ ಮಾಡಲ್ಲ ಅಂತ ಹೇಳಿ ಬರೋದ್ ಹೆಂಗೈತೆ? ನನ್ಗೆ ಅದು ಗೊತ್ತು ಇದು ಗೊತ್ತು ಅಂದ್ರೆ ಆ ಕಥೆಗಳು ಕೇಳ್ತಾರೇನ್ರಿ ಅವ್ರು ಪೊಲೀಸ್ನವರು? ಅಲ್ರಿ ನೋಡ್ರಿ, ಬೆಂಗಳೂರು ಡೆಲ್ಲಿನೋ ಅವೆಲ್ಲ ಅಲ್ರಿ. ಕಾಕಿ ಅಂಡ್ ಕಾಕಿ ಹಾಕ್ಬೇಕು, ವೈಟ್ ಅಂಡ್ ವೈಟ್ ಹಾಕ್ಬೇಕು. ಪೊಲೀಸ್ ಅವ್ರು ಕೇಳ್ತಾರೆ, ಕಾನೂನ್ ಕೇಳ್ತಾರೆ. ನೀವು ನಾನ್ ದೊಡ್ಡ ಲಾರ್ಡ್ ಅನ್ಬಿಟ್ರೆ ಕೇಳ್ಬಿಡ್ತಾರೆ ನಿಮ್ಮನ್ನ. ಅವ್ರು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋರು, ಯಾವ ಲಾರ್ಡ್ ಆದ್ರೆ ಯಾವ ಲಕ್ಪತಿ ಆದ್ರೆ ಅವ್ರಿಗೇನ್ರಿ ಆಗ್ಬೇಕು? ರಿಕ್ವೆಸ್ಟ್ ಮಾಡ್ಕೊಳ್ರಿ, ತಪ್ಪಾಯ್ತು ಬಿಡಿ ಮೇಡಮ್, ಇನ್ನೊಂದ್ಸರಿ ಹಂಗ ಹಾಕಲ್ಲ, ಇನ್ಮೇಲೆ ಹಾಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ರಿ. ಯಾವ ಸಂಘಟನೆಯಲ್ಲಿ ಇದೀರ ನೀವು? ನಾವು ಇದು ನಿಮ್ ಸಂಘಟನೆ ಸಿದ್ದಪ್ಪ ಅಂತ ಹೇಳಿ ಎಲ್ಲ ಕ್ಷೇತ್ರ. ಆಯ್ತ್ರಿ, ಯಾವ ಸಂಘಟನೆಯಲ್ಲಿ ಇದೀರಾ? ಇದು KSP. ಫಸ್ಟ್ ಯಾವ ಸಂಘಟನೆಯಲ್ಲಿ ಇದೀನಿ ಅನ್ನೋದೇ ಗೊತ್ತಿಲ್ಲ ನಿಮ್ಗೆ, ಯಾರು ಫೋನ್ ಮಾಡ್ತಿದೀನಿ ಅನ್ನೋದೇ ಗೊತ್ತಿಲ್ಲ ನಿಮ್ಗೆ. ಅವ್ರಿಗೆ ವಾದ ಮಾಡಕ್ ಹೋಯ್ತೀರಾ. ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿ, ಆಯ್ತು. ಮಾತಾಡಿದಕ್ಕ ಅವರು ಬೈಯಕೈತಿರಲ್ಲ, ಆ ಗರ್ಭದಲ್ಲಿ ನಮ್ಗೆ ಹೇಳಕ್ ಆಗಿಲ್ಲ ಅಷ್ಟೇ. ಮುಂಚೆ ಯೂನಿಯನ್ ಇದು NCT ಹೇಳ್ತೀನಿ ಕೇಳ್ರಿ. ಸರ್, ಅವರು ಲಾ ಅಂಡ್ ಆರ್ಡರ್ ಆಗ್ಲಿ, ಟ್ರಾಫಿಕ್ ಅವರೇ ಆಗ್ಲಿ, ಅಟ್ಲೀಸ್ಟ್ ಗಾಡಿ ಹಿಡ್ದಾಗ
ಅವ್ರು ಏನೋ ಒಂದ್ ಪ್ರಶ್ನೆ ಮಾಡಿ ಕೇಳಿದಾಗ ಹೌದಾ ಸರ್ ಹಿಂಗ ಸರ್ ಆಯ್ತು ಗೊತ್ತಿಲ್ಲ ಬಿಡಿ ಸರ್ ಇನ್ನೊಂದ್ಸರಿ ಆತರ ಮಾಡಲ್ಲ ಅಂತ ಒಂದ್ ರಿಕ್ವೆಸ್ಟ್ ಮಾಡ್ಕೊಬೇಕು. ನೀವ್ಯಾರು ಹಿಡಿಯಕ್ಕೆ ಫಸ್ಟ್ ಹಂಗೆ ಅಂದೆ ಸರ್, ಒಂದ್ ಸೆಕೆಂಡ್, ನಿಜವಲ್ಲ ಫಸ್ಟ್ ಹಂಗೆ ಅಂದೆ ನಾನು. ಆದ್ರೆ ಅವ್ರು ಸ್ವಲ್ಪ ಬೇರೆ ಬೇರೆ ಮಾತಾಡೋದಕ್ಕೆ ಈ ಮಾತುಗಳು ಬಂದು ಅದಕ್ಕೆ ನಾವು ಸೆಲೆಕ್ಟ್ ನೋಡ್ರಿ ಅವ್ರ ಕೈಯಲ್ಲಿ ಅಧಿಕಾರ ಇರುತ್ತೆ. ಅಧಿಕಾರದಲ್ಲಿ ಇದ್ದವರು ಒಂದೆರಡು ಮಾತು ಅಂದಾಗ ಆಯ್ತು ಬಿಡಿ ಸರ್ ಅವ್ರು ಸುಮ್ನೆ ಆಗ್ಬೇಕು. ನೀವು ಅವ್ರ ಮೇಲೆ ಆತರ ದಬ್ಬಾಳಿಕೆ ಮಾಡ್ತೀನಿ ಅಂದ್ರೆ ಅವ್ರು ಹಾಕುವಂತ ಕಂಡೀಷನ್ಸ್ಗಳನ್ನೆಲ್ಲ ನೀವು ಮೆಟ್ಟು ನಿಲ್ಲೋ ಅಷ್ಟು ಕೆಪಾಸಿಟಿ ನಿಮ್ಗೆ ಇರ್ಬೇಕು. ಈಗ ನೀವು ಆಯ್ತು ಅವ್ರು ಹಂಗಂದ್ರು ಹಿಂಗಂದ್ರು ಅಂತ ನೀವು ವಾದ ವಿವಾದಕ್ಕೆ ನಿಂತ್ಕೊಂಡ್ರಿ ಅಂತ ಅನ್ಕೊಳ್ಳಿ ಅವ್ರ ಜೊತೆಗೆ. ಈಗ ಅವ್ರ ಜೊತೆಗೆ ನೀವು ಫೈಟ್ ಕೊಟ್ಕೊಂಡು ನಿಂತ್ಕೊಳಕ್ ಆಯ್ತದ ದುಡಿಮೆ ಬಿಟ್ಬಿಟ್ಟು? ಬೆಳಗಾದ್ರೆ ಎಷ್ಟು ಕಮಿಟ್ಮೆಂಟ್ ಇರ್ತದೆ, ಹೆಂಡತಿ ಮಕ್ಳು ಜೀವನ, ಗಾಡಿ EMIಗಳು. ಅವರು ನಿಮ್ ವಿರುದ್ಧವಾಗಿ ಎಷ್ಟೇ ತೊಡೆತಟ್ಟು ನಿಂತ್ಕೊಂಡ್ರು ಅವ್ರು ಎಲ್ಲೇ ಏನೇ ತೊಡೆತಟ್ಟರು ಅವ್ರು ತಿಂಗಳ ಸಂಬಳ ಬರ್ತಾ ಇರ್ತದೆ. ನೀವ್ ಅಂತವ್ರ ವಿರುದ್ಧ ನಿಂತ್ಕೊಂತೀನಿ ಅಂದ್ರೆ ನಿಮ್ಗೆ ಸಂಬಳ ಬರ್ತದೆ ಎಲ್ಲಿಂದ ಆದ್ರು ಅಲ್ವಾ? ವೃತ ನಿಮ್ಗೆ ಖರ್ಚು ಅವೆಲ್ಲ ವೇಸ್ಟ್ ಆಫ್ ಟೈಮ್. ಈ ಬಿಲ್ ಹಾಕಿ ಕೊಟ್ರ ಸರ್, ಅದು ಅವ್ರ ಬಿಲ್ ಹೆಂಗ್ ಆನ್ಲೈನ್ ಕಟ್ಬೋದಲ್ಲ ಸರ್? ಬಿಲ್ಲೇ ಹಾಕೊಟ್ಬಿಟ್ರಾ? ಹಾ ಸರ್. ಯಾಕ್ರಿ ಅವೆಲ್ಲ ಮಾಡ್ಕೊಳಕ್ಕೋದ್ರಿ? ಆಯ್ತು ಬಿಡಿ ಮೇಡಮ್ ಅಂತ ಹೇಳ್ಬಿಟ್ಟು ಮಾತಾಡ್ಕೊಳಕ್ ಕ್ಲಿಯರ್ ಮಾಡ್ಕೊಳಕ್ ರಿಕ್ವೆಸ್ಟ್ ಮಾಡಿದ್ರೆ ಕೇಳಿಲ್ಲ, ನೀವ್ ಮಾತಾಡಿದೀಯ ಕೊಡ ನೀವು ಹಂಗೆಲ್ಲ ಅವ್ರು ರೂಢಾಗಿ ಮಾತಾಡಿದೀರಾ, ಅವ್ರ BP ನತ್ತಿಗೆ ಐತೆ, ಆಯ್ತು ಹೋಗು ಬಡ್ಡಿ ಮನೆ ಅನುಭವಿಸು ಅಂತ ಬರ್ದಾಕ್ತೇವೆ. ಈಗ ಏನ್ ಇಟ್ಕೊಂತೀರಾ? ಅದಕ್ಕೆ ಹೇಳೋದು ಅಧಿಕಾರದಲ್ಲಿದ್ದಾಗ ಅವ್ರುಗಳು ಅವ್ರದೇ ಆದ ರೀತಿ ಮಾಡೇ ಮಾಡ್ತಾರೆ. ಸುಮ್ನೆ ನಿಮ್ದೇ ಬರ್ಡನ ಈಗ ಅಲಿಬೇಕು. ಈಗೇನ್ ಸರ್ ಇದು ಕ್ಯಾಶ್ ಕೊಡ್ಬೇಕಾ ಆನ್ಲೈನ್ ಕಟ್ಟಿ ನಡೀತಂತೆ? ಅಲ್ಲೇ ಕಟ್ಟಿಸ್ಕೊಂಡ್ರೆ ಅಲ್ಲೇ ಕಟ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. ನೀನ್ ಹೋಗಪ್ಪ ಆನ್ಲೈನ್ ಅಲ್ಲಿ ಕಟ್ಕೋ ಅಂದ್ರೆ ಬೆಂಗಳೂರಿನಲ್ಲೂ ಕಟ್ಬೇಕು. ಅದೇ ಸರ್, ಅವ್ರು ಆನ್ಲೈನ್ ಕಟ್ತೀನಿ ಅಂದ್ರೆ ಇಲ್ಲ ಇಲ್ಲೇ ಕಟ್ಟಬೇಕು ಅಂತ ಹೇಳ್ತಾರೆ ಅವರು. ಸ್ಲಿಪ್ ಕೊಟ್ಟವ್ರೆ ಅಂದ್ರೆ ಅಲ್ಲೇ ಕಟ್ಟಿಸ್ಕೊಂಡ್ರೆ ಕಟ್ಟಿ. ಎಷ್ಟು ಬರ್ದಿದ್ದಾರೆ ಫೈನು? 500 ಸರ್. ಆಯ್ತು ಕಟ್ಟಿ, ಇನ್ನೇನ್ ಮಾಡಕ್ಕಲ್ಲ. ಯೂನಿಫಾರ್ಮ್ ನೆಕ್ಸ್ಟ್ ಟೈಮ್ ಊರ್ಗಾನ ಹೋಗಿ ಎಲ್ಲಾನ ಹೋಗಿ. ಹಾ ಸರ್. ನೀವು ಎಲ್ಲೋ ಬೋರ್ಡ್ ಎತ್ತೀನಿ ಅಂದ್ರೆ ಕಾಕಿ ಹಾಕ್ಬೇಕು, ವೈಟ್ ಅಂಡ್ ವೈಟ್ ಹಾಕ್ಬೇಕು. ಸರ್ ನಾ ವೈಟ್ ಹಾಕಿದ್ದೆ, ಹಂಗಾಗಿ ನಾನು ಕಲರ್ ಹಾಕಿದ್ದೆ. ಪ್ಯಾಂಟ್ ಯಾವ್ದ್ರಿ ಹಾಕಿದ್ರಿ? ಅದೇ ಕಲರ್ ಹಾಕಿದ್ದೆ ಸರ್. ಅದಕ್ಕೆ ಕೇಳದ್ ನೋಡ್ರಿ, ಅವ್ರು ಇಳಿದಾಗ ಅವರು ಎಲ್ಲಾ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ರು ಏನಾದ್ರೂ ಒಂದು ಲೋಪದೋಷ ಹುಡುಕ್ಬಿಟ್ಟು ಫೈನ್ ಹಾಕಿ ಹಾಕ್ತಾರೆ. ಆ ಲೋಪದೋಷ ಇಲ್ದಿರೋ ಅಂತ ರೀತಿ ನಾವ್ ಇರ್ಬೇಕು. ಅಲ್ಲೆಲ್ಲ ಒಂದ್ ಕಡೆ ನಮ್ಗೆ ಲೋಪದೋಷ ಐತೆ ಅಂದಾಗ ತಲೆ ತಗ್ಗಿಸ್ಕೊಡ್ಬೇಕು. ಯಾರು ಏನ್ ಪರ್ಫೆಕ್ಟ್ ಅಲ್ರಿ, ಅವರು ಏನ್ ಪರ್ಫೆಕ್ಟ್ ಆಗಿ ಇರಲ್ಲ. ಆದ್ರೆ ಕಾನೂನು ಅಧಿಕಾರ ಅಂತ ಬಂದಾಗ ಅವ್ರ ಕೈಯಲ್ಲಿ ಆ ತರ ಪವರ್ ಇರ್ತದೆ, ಅದನ್ನ ಯೂಸ್ ಮಾಡ್ತಾರೆ. ನಾವ್ ಅವ್ರ ವಿರುದ್ಧ ನಿಂತ್ಕೊಂತೀವಿ ಅಂದ್ರೆ ನಮ್ದು ತಿಂಗಳ ಎಲ್ಲಿಂದ ವರಮಾನ ಬರ್ತಾ ಇರ್ಬೇಕು. ಬಿಡು ಅವ್ರ ವಿರುದ್ಧ ತೊಡೆತಟ್ಕೊಂಡು ನಿಂತ್ಕೊಳ್ಳೋಣ ಪ್ರತಿ ವಿಚಾರದಲ್ಲೂ ಅಂತ ನಿಂತ್ಕೊಳ್ಳೋದಕ್ಕೆ. ಅವ್ರು ಹಂಗ್ ನಿಂತ್ಕೊಂಡ್ರೆ ಅವ್ರ ಸಂಬಳ ಬರ್ತಾ ಇರ್ತದೆ. ಇನ್ನು ನಿಮ್ಮಂತವ್ರು 100 ಜನ ಬಂದ್ರು ಅವ್ರು ಫೈಟ್ ಕೊಟ್ಕೊಂಡು ನಿಂತ್ಕೊಂತಾರೆ, ಅವ್ರಿಗೆ ಸಂಬಳ ಬರ್ತಾ ಇರ್ತದೆ. ಬಿಡು ಬರ್ಲಿ, ಎಷ್ಟ್ ಜನ ಬರ್ತಾರೋ ಬರ್ಲಿ ಅಂತಾರೆ. ಸರಿ ಸರ್. ಏನ್ ಮಾಡಕ್ಕಾಗಲ್ಲ, ಫೈನ್ ಬರದ್ಮೇಲೆ ಮುಗಿದೋಯ್ತು. ಅದೆಲ್ಲ ಎಂಟ್ರಿ ಆಗ್ತದೆ, ಕಟ್ಬಿಟ್ಟು ಸ್ಲಿಪ್ ಇಸ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಹಿಡಿದಾಗ ತಪ್ಪು ನಮ್ದು ಐತೆ ಅಂತ ಗೊತ್ತಾಗೋಯ್ತಾ, ಆಯ್ತು ಬಿಡಿ ಮೇಡಮ್ ಇನ್ನೊಂದ್ಸರಿ ಮಾಡಲ್ಲ ಅನ್ಬೇಕು. ತಪ್ಪಿಲ್ಲ ಅಂದಾಗ ವಾದ ಮಾಡಿ ತೋರ್ಸಿ ಮೇಡಮ್ ಗಾಡಿ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಐತೆ, ಯೂನಿಫಾರ್ಮ್ ಪಕ್ಕ ಐತೆ, ಅದ್ಯಾಕೆ ಫೈನ್ ಹಾಕ್ತೀರಾ ಅಂತ ನೀವು ಕೇಳಿ. ನಿಮ್ಮಲ್ಲಿ ಮಿಸ್ಟೇಕ್ ಇದ್ದಾಗ ತಲೆ ತಗ್ಗಿಸ್ಕೊಡ್ಬೇಕು, ಆಯ್ತು ಬಿಡಿ ಮೇಡಮ್ ಅಂತ. ಸರಿ ಆಯ್ತು, ಕಟ್ಟಿ ಅಲ್ಲೇ ಕಟ್ಟಿಸ್ಕೊಂಡ್ರೆ ಕಟ್ಬಿಟ್ಟು ಸ್ಲಿಪ್ ಇಸ್ಕೊಳ್ಳಿ. ಸ್ಲಿಪ್ ಕೊಟ್ಟಿದ್ದಾರೆ, ನಾನು ಆನ್ಲೈನ್ ಕಟ್ತೀನಿ ಅಂದ್ರೆ ಇಲ್ಲ ನಾ ಇಲ್ಲೇ ಕಟ್ತಿ ಕೊಡಂದ್ರು. ಏನು ಮಾಡಕ್ಕ, ಅಲ್ಲೇ ಕಟ್ಕೊಂಡ್ರೆ ಅಲ್ಲೇ ಬೆಸ್ಟ್. ಸರಿ ಸರಿ. ಸ್ಲಿಪ್ ಬರ್ದಿಲ್ಲ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಸ್ಲಿಪ್ ಕೊಟ್ಟಾರ ಸರ್? ಇಲ್ಲ ಸ್ಲಿಪ್ ಕೊಟ್ಟವ್ರೆ ಅಂದ್ಮೇಲೆ ಇನ್ನೇನು ರಿಕ್ವೆಸ್ಟ್ ಏನು ಮಾಡ್ಕೊಳಕ್ ಹೋಗ್ಬೇಡಿ, ದುಡ್ಡು ಕಟ್ಬಿಟ್ಟು ಹೋಗಿ. ಸರಿ ಸರಿ.